ಮಂಡ್ಯದಲ್ಲಿ ಇವತ್ತು ಜೋಡೆತ್ತುಗಳ ಅಬ್ಬರ ಜೋರಾಗಿ ಇರಲಿದೆ. ಸುಮಲತಾ ಪರವಾಗಿ ದರ್ಶನ್ ಹಾಗೇನೆ ಯಶ್ ಕ್ಯಾಂಪೇನ್ ಅನ್ನ ಮಾಡ್ತಾರೆ. ಮಂಡ್ಯ ನಗರದಲ್ಲಿ ಇವತ್ತು ದರ್ಶನ್ ಪ್ರಚಾರವನ್ನ ನಡೆಸುತ್ತಾರೆ. ಸುಮಾರು 30ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ನಟ ಯಶ್ ಅಬ್ಬರದ ಪ್ರಚಾರವನ್ನ ಮಾಡ್ತಾರೆ. ದರ್ಶನ್ ಈಗಾಗಲೇ ಮಂಡ್ಯ ಅಖಾಡಕ್ಕೆ ಇಳಿದಿದ್ದಾಗಿದೆ, ಪ್ರಚಾರಕ್ಕೆ ಧುಮುಕಿದ್ದಾಗಿದೆ. ನಿನ್ನೆಯಲ್ಲೂ ಕೂಡ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ದಾರೆ, ಇವತ್ತು ಕೂಡ ಕಂಟಿನ್ಯೂ ಮಾಡ್ತಾರೆ. ಇನ್ನೊಂದ್ ಕಡೆ ರಾಕಿಂಗ್ ಸ್ಟಾರ್ ಯಶ್ ಇವತ್ತು ಅಬ್ಬರದ ಪ್ರಚಾರವನ್ನ ಮಾಡೋದಕ್ಕೆ ಮಂಡ್ಯದತ್ತ ತೆರಳುತ್ತಾ ಇದ್ದಾರೆ. 9 ಗಂಟೆಯಿಂದ ಪ್ರಚಾರ ಶುರು ಮಾಡ್ತಾರೆ ಯಶ್. 30ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಇವತ್ತು ನಟ ಯಶ್ ಮತಬೇಟೆಯನ್ನ ನಡೆಸ್ತಾರೆ. ಸುಮಲತಾ ಪರವಾಗಿ ರಾಕಿಂಗ್ ಸ್ಟಾರ್ ಕ್ಯಾಂಪೇನ್ ಅನ್ನ ಮಾಡ್ತಾರೆ. 37 ಗ್ರಾಮಗಳಲ್ಲಿ ಸುಮಲತಾ ಪರವಾಗಿ ಮತಯಾಚನೆಯನ್ನ ಯಶ್ ಇವತ್ತು ಮಾಡ್ತಾರೆ. ಇನ್ನು ಪ್ರಮುಖವಾಗಿ ಇಲ್ಲಿ ಸ್ವಾಭಿಮಾನಕ್ಕಾಗಿ ನಿಮ್ಮ ಮತ ಅನ್ನೋ ಘೋಷವಾಕ್ಯದ ಅಡಿಯಲ್ಲಿ ಮತಯಾಚನೆಯನ್ನ ಮಾಡೋದು. ಇವತ್ತಿನಿಂದ ಏಪ್ರಿಲ್ 16ರವರೆಗೆ ಜೋಡೆತ್ತುಗಳ ಅಬ್ಬರ, ಅಂದ್ರೆ ನಿನ್ನೆಯಿಂದ ದರ್ಶನ್ ಅಬ್ಬರ ಶುರುವಾಗಿದೆ. ಇನ್ನು ಇವತ್ತಿಂದ ಯಶ್ ಅಬ್ಬರ, ಜೋಡೆತ್ತುಗಳ ಅಬ್ಬರ ಇನ್ನು ಏಪ್ರಿಲ್ 16ನೇ ತಾರೀಕಿನ ತನಕನೂ ಕಂಟಿನ್ಯೂ ಆಗತ್ತೆ. ಇನ್ನೊಂದ್ ಕಡೆ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ. ಮಳವಳ್ಳಿ ತಾಲೂಕಿನಲ್ಲಿ ಇವತ್ತು ನಿಖಿಲ್ ಮತಬೇಟೆ ನಡೆಸ್ತಾರೆ. 15ಕ್ಕೂ ಅಧಿಕ ಗ್ರಾಮಗಳಲ್ಲಿ ಇವತ್ತು ನಿಖಿಲ್ ಕ್ಯಾಂಪೇನ್ ಅನ್ನ ಮಾಡ್ತಾರೆ. ಇವತ್ತು ಮಂಡ್ಯದಲ್ಲಿ ಜೋಡೆತ್ತುಗಳ ಮತಬೇಟೆ ಜೋರಾಗಿ ನಡೆಯುತ್ತೆ. ನಿನ್ನೆಯಿಂದಲೇ ದರ್ಶನ್ ಅಖಾಡಕ್ಕೆ ಧುಮುಕಿದ್ರೆ ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಸುಮಲತಾ ಪರವಾಗಿ ಮತಬೇಟೆಯನ್ನ ನಡೆಸ್ತಾರೆ. 9 ಗಂಟೆಯಿಂದ ಯಶ್ ಮತಬೇಟೆ ಶುರು ಆಗುತ್ತೆ. ಈ ಮುಖಾಂತರವಾಗಿ ಜೋಡೆತ್ತು ಅಂತ ಯಾವಾಗ ಸುದ್ದಿಗೋಷ್ಠಿಯಲ್ಲಿ ದರ್ಶನ್ ಹೇಳಿದ್ರು, ಆಗಿಂದು ಅದೇ ಜೋಡೆತ್ತು ಅನ್ನೋ ಪದ ಸಾಕಷ್ಟು ರಾಜ್ಯಾದ್ಯಂತ ಚರ್ಚೆಯಾಗಿತ್ತು. ಆಲ್ಮೋಸ್ಟ್ ಪ್ರತಿದಿನ ಕುಮಾರಸ್ವಾಮಿ ಅವರ ಬಾಯಲ್ಲಿ ಈ ಜೋಡೆತ್ತು ಪದ ಬಂದೇ ಬರುತ್ತೆ. ಸೊ ಅದೇ ಜೋಡೆತ್ತು ವಿಚಾರವನ್ನ ಇಟ್ಕೊಂಡು ವಾಗ್ದಾಳಿ, ಪರಸ್ಪರ ವೈಯಕ್ತಿಕ ವಾಗ್ದಾಳಿ ಎಲ್ಲ ನಡೀತಾನೆ ಇದೆ. ಇವತ್ತು ಜೋಡೆತ್ತುಗಳ ಅಬ್ಬರ ಜೋರಾಗಿ ನಡೆಯುತ್ತೆ. ಯಾಕಂದ್ರೆ ಒಂದು ಕಡೆ ಮಂಡ್ಯ ನಗರದಲ್ಲಿ ಇವತ್ತು ದರ್ಶನ್ ಪ್ರಚಾರವನ್ನ ಮಾಡಿದ್ರೆ, ಇನ್ನೊಂದು ಕಡೆ 30ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಮತಬೇಟೆಯನ್ನ ನಡೆಸ್ತಾರೆ. ಏನೋ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಹಿಂದೆ ಬಿದ್ದಿಲ್ಲ. ಇವತ್ತು ಸಾಕಷ್ಟು ಗ್ರಾಮಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂಡ ಮತಬೇಟೆಯನ್ನ ನಡೆಸ್ತಾರೆ, ಪ್ರಚಾರದಲ್ಲಿ ಇರ್ತಾರೆ. ಇನ್ನು ಜೋಡೆತ್ತುಗಳ ಅಬ್ಬರದ ಜೊತೆಗೆ ಮಂಡ್ಯದಲ್ಲಿ ಇವತ್ತು ಯಾವ ರೀತಿ ಪ್ರಚಾರ ಇರುತ್ತೆ, ಜನ ಏನನ್ನ ಎದುರು ನೋಡ್ತಾ ಇದ್ದಾರೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಓಂ ಪ್ರಕಾಶ್, ಜೋಡೆತ್ತುಗಳ ಅಬ್ಬರ ನಿನ್ನೆಯಿಂದ ದರ್ಶನ್ ಪ್ರಚಾರದಲ್ಲಿ ಇದ್ದಾರೆ. ಇವತ್ತು ಯಶ್, ಅಂದ್ರೆ ಜೋಡೆತ್ತುಗಳ ಅಬ್ಬರ ಇವತ್ತು ಆಲ್ಮೋಸ್ಟ್ ಶುರು ಆಗ್ಬಿಡುತ್ತೆ 9 ಗಂಟೆಯಿಂದ. ಸೊ ಜನ ಏನ್ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಸಿದ್ಧತೆ ಎಲ್ಲ ಆಗ್ತಾ ಇದೆ? ಶರ್ಮಿತಾ, ನಿನ್ನೆಯಿಂದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಂಡ್ಯಕ್ಕೆ ಕಾಲಿಟ್ಟಿದ್ದಾರೆ. ಅಭಿಮಾನಿಗಳ ಜನಸಾಗರವನ್ನ ನೋಡ್ತಾ ಇದ್ವಿ. ದಿನ ಇಡೀ ಪ್ರಚಾರ ಮಾಡಿದ್ರು. ಬೆಳಿಗ್ಗೆ 9:30ಗೆ ಶುರು ಮಾಡಿದ್ರೆ ಇವತ್ತು ದರ್ಶನ್ ಅವರು ಬೆಳಿಗ್ಗೆ 9:30 ಏನು ಸಕ್ಕರೆ ಟೌನ್, ಮಂಡ್ಯದಲ್ಲಿ ಸಕ್ಕರೆ ಟೌನ್ ಅಂತ ಕರೀತಾರೆ, ಅರಳಿಕಟ್ಟೆ, ಅಲ್ಲಿಂದ ಶುರು ಮಾಡ್ತಾರೆ. ಅಲ್ಲಿಂದ ಶುರು ಮಾಡಿ ಹೊನ್ನಯ್ಯ ಬಡಾವಣೆ ಅಂತ ಹೇಳಿ 6:30ಗೆ ಮುಗಿಸ್ತಾರೆ. ದಿನ ಇಡೀ ಪ್ರಚಾರ. ಯಾಕೆಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದ್ರೆ ಮಂಡ್ಯದಲ್ಲಿ ದೊಡ್ಡ ಅಭಿಮಾನಿ ಬಳಗ ಹೊಂದಿರುವಂತ ನಟ. ಹಾಗಾಗಿ ದರ್ಶನ್ ಅವರು ಮಂಡ್ಯಕ್ಕೆ ಕಾಲಿಡ್ತಾರೆ ಅಂದ್ರೆ, ಈಗಾಗಲೇ ಬೆಳಗ್ಗೆ ನಾವು ಒಂದಷ್ಟು ಜನರನ್ನ ಮಾತಾಡಿಸ್ತಿದ್ದಾಗ ಯುವಕರು ಡಿ ಬಾಸ್ ಅಂತ ಈಗಲೂ ಕಾಯ್ತಾ ಇದ್ದಾರೆ, ಇವತ್ತು ಬರ್ತಾರೆ ಅಂತ ಹೇಳಿ ಎಲ್ಲ ವೈಟಿಂಗ್ ಇಲ್ಲಿ. ಸೊ ಜೊತೆಗೆ ಇನ್ನು ಮಹಿಳೆಯರನ್ನ ಕೇಳಿದಾಗ ಎಲ್ಲ ಒಂದ್ ಕಡೆ ಸುಮಲತಾ ಅವ್ರ ಬಗ್ಗೆ ಮಹಿಳೆಯರಿಗೆ ತುಂಬಾ ಇದಿದೆ, ಈ ಸಾರಿ ಒಲವಿದೆ. ಸೊ ಆ ರೀತಿ ಮಂಡ್ಯದಲ್ಲಿ ಒಂದು ಮಿಂಚಿನ ಸಂಚಾರ ಆಗುತ್ತೆ ಇವತ್ತು. ಇನ್ನೊಂದ್ ಕಡೆ ಮದ್ದೂರಲ್ಲಿ ಸುಮಲತಾ ಅವರು ಇವತ್ತು ಪ್ರಚಾರ ಮಾಡ್ತಾರೆ. ಅವರು ನಿನ್ನೆ ಧರ್ಮಸ್ಥಳದಲ್ಲಿದ್ರು, ಇವತ್ತು ಮದ್ದೂರಲ್ಲಿ ಸಂಪೂರ್ಣ ಮದ್ದೂರನ್ನ ಪ್ರಚಾರ ಮಾಡ್ತಾ ಇದ್ದಾರೆ. ಅವರಿಗೆ ರಾಕ್ಲೈನ್ ವೆಂಕಟೇಶ್ ಹಾಗೆ ದೊಡ್ಡಣ್ಣ ಹಾಗೆ ಚಿತ್ರರಂಗದ ಕೆಲವರು ಸಾಥ್ ಕೊಡ್ತಾರೆ. ಜೊತೆಗೆ ಯಶ್ ಇವತ್ತು ಎಂಟ್ರಿ ಕೊಡ್ತಾ ಇರುವಂತದ್ದು ರಾಕಿಂಗ್ ಸ್ಟಾರ್ ಅಂಟಮ್ಮ. ಮಂಡ್ಯದಲ್ಲಿ ದರ್ಶನ್ ಎಷ್ಟು ಅಭಿಮಾನಿಗಳು ಹೊಂದಿದಾರೋ ಅದೇ ತರದ ಮತ್ತೊಬ್ಬ ನಟ ಅಂತ ಹೇಳಿದ್ರೆ ರಾಕಿಂಗ್ ಸ್ಟಾರ್ ಯಶ್. ಸೊ ಅವರು ಇವತ್ತು ನಿನ್ನೆ ದರ್ಶನ್ ಶ್ರೀರಂಗಪಟ್ಟಣದಲ್ಲಿ ಏನ್ ಪ್ರಚಾರ ಮಾಡಿದ್ರು, ಆ ಜಾಗದಲ್ಲಿ ಶ್ರೀರಂಗಪಟ್ಟಣದ ಸಿನಿ ಅಭಿಮಾನಿಗಳಿಗೆ ಒಂಥರದಲ್ಲಿ ಹಬ್ಬ. ಸೊ ಯಶ್ ಇವತ್ತು ಶ್ರೀರಂಗಪಟ್ಟಣಕ್ಕೆ ಎಂಟ್ರಿ ಕೊಡ್ತಾರೆ. ದರ್ಶನ್ ಅವರು ಏನ್ ನೆನ್ನೆ ಪ್ರಚಾರ ಮಾಡಿದ್ರು ಆ ಎಲ್ಲ ಭಾಗಗಳನ್ನು ಅವರು ಕೂಡ ಬೆಳಿಗ್ಗೆ 9:30 ಸಂಜೆವರೆಗೂ ಅವರು ಕವರ್ ಮಾಡ್ತಾ ಬರ್ತಾರೆ. ಯಶ್ ಅವರು 37 ಹಳ್ಳಿಗಳನ್ನು ಶ್ರೀರಂಗಪಟ್ಟಣದಲ್ಲಿ ಇವತ್ತು ಪ್ರಚಾರ ನಡೆಸಿದ್ರೆ, ದರ್ಶನ್ ಅವರು ಮಂಡ್ಯದ 32 ವಾರ್ಡ್ಗಳಲ್ಲಿ ಪ್ರಚಾರ ಮಾಡ್ತಾರೆ. ಬೆಳಗಿಂದ ಸಂಜೆವರೆಗೂ 15 ನಿಮಿಷಕ್ಕೆ ಒಂದೊಂದು ವಾರ್ಡ್ ನಂತೆ ಪಾಸ್ ಆಗ್ತಾ ಹೋಗ್ತಾರೆ. ನೀಟಾಗಿ ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ. ಸೊ ದರ್ಶನ್ ಜೊತೆಗೆ ಕೂಡ ಇವತ್ತು ಕೂಡ ಕೆಲವು ನಟರು ಇರ್ತಾರೆ. ಲವ್ಲಿ ಸ್ಟಾರ್ ಪ್ರೇಮ್ ಕೂಡ ಇವತ್ತು ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಸುಮಲತಾ ಅವ್ರ ಪರ. ಬೇರೆ
ಬೇರೆ ಬೇರೆ ಭಾಗಗಳಲ್ಲಿ ತಾರೆಯರು ಪ್ರಚಾರ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ನಿಖಿಲ್ ಮಂಡ್ಯದಾದ್ಯಂತ ಒಂದು ಕಾಲಿಗೆ ಚಕ್ರ ಕಟ್ಕೊಂಡು ಸುತ್ತಾ ಇದಾರೆ. ನಿಖಿಲ್ ಇಷ್ಟು ಜನ ಸ್ಟಾರ್ಗಳ ಪ್ರಚಾರವನ್ನ ಇಡೀ ಮಂಡ್ಯ ಎಲ್ಲ ಶಾಸಕರನ್ನ ಕಟ್ಕೊಂಡು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಪ್ರಚಾರ ಮಾಡ್ತಾ ಇದಾರೆ. ಸೊ ಹಾಗಾಗಿ ಮಂಡ್ಯ ಜನರಿಗೆ ಇವತ್ತು ಒಂಥರದಲ್ಲಿ ಬ್ಯುಸಿ ಇರುವ ದಿನ. ಎಲ್ಲಾ ಕಡೆ ಒಬ್ರಲ್ಲ ಒಬ್ರು ತಾರಾ ಪ್ರಚಾರಕರು ಕಾಣಿಸ್ಕೋತಾರೆ ಶರ್ಮಿತಾ. ಓಕೆ ಓಂ ಪ್ರಕಾಶ್, ಇನ್ನೊಂದು ವಿಚಾರ ಅಂದ್ರೆ ಜೆಡಿಎಸ್ ನಾಯಕರು ಪದೇ ಪದೇ ವಾಕ್ಸಮರವನ್ನ ಮಾಡ್ತಾ ಇದ್ರು. ಯಾಕಂದ್ರೆ ಈಗ ಸ್ಟಾರ್ ಗಳೆಲ್ಲ ಬರ್ತಾ ಇದ್ದಾರೆ, ಯಶ್ ದರ್ಶನ್ ಬಂದ್ರೆ ನಮ್ಗೆ ಏನ್ ಎಫೆಕ್ಟ್ ಆಗಲ್ಲ, ಅವ್ರವ್ರ ಅಭಿಮಾನಿಗಳು ಅವರು ನೋಡಕ್ ಬರ್ತಾರೆ ಹೊರತು ಅದು ಮತವಾಗಂತೂ ಕನ್ವರ್ಟ್ ಆಗೋದಿಲ್ಲ ಅನ್ನೋ ಆತ್ಮವಿಶ್ವಾಸ ಜೆಡಿಎಸ್ ನಾಯಕರಲ್ಲಿ ಇದೆ. ಅಭಿಮಾನಿಗಳು ಈ ಬಗ್ಗೆ ಏನ್ ಹೇಳ್ತಾರೆ ಓಂ? ನಿನ್ನೆ ನಾವು ಒಂದು ಘಟನೆಯನ್ನ ಸಂಜೆ ನೋಡಿದ್ವಿ. ನಿಖಿಲ್ ಅವರ ಅಭಿಮಾನಿಗಳು ಏನು ಜೆಡಿಎಸ್ ಅಭಿಮಾನಿಗಳು ದರ್ಶನ್ ಅವರ ವಾಹನದ ಹತ್ರ ಬಂದು ನಿಖಿಲ್ಗೆ ಜೈಕಾರ ಕೂಗಿದ್ರು. ಸೊ ಇಲ್ಲೊಂದ್ ಕಡೆ ವಾಹನಕ್ಕೆ ಸ್ವಲ್ಪ ತಡೆ ಒಡ್ಡುವಂತ ಪ್ರಯತ್ನನ ಕೂಡ ಮಾಡಿದ್ರು. ಸೊ ಈ ರೀತಿಯಲ್ಲಿ ಒಂದು ಸಣ್ಣ ಮಟ್ಟಿಗೆ ಏನು ಅಂದ್ರೆ ಈ ಅಭಿಮಾನ ಅನ್ನೋದೇ ಮತವಾಗಿ ಪರಿವರ್ತನೆ ಆಗಲ್ಲ ಅನ್ನುವಂತ ಮಾತುಗಳು ಕೇಳ್ಬರ್ತಾ ಇದ್ರು ದರ್ಶನ್ ಅವ್ರಿಗಿರುವಂತ ಒಂದು ಅಪಾರ ಆಳವಾದ ಒಂದು ಅಭಿಮಾನಿ ಬಳಗ ಅಂತ ಹೇಳ್ಬೋದು. ಇವತ್ತಿನ ಯೂತ್ಸ್ ಏನಿದ್ದಾರೆ, ಸೊ ಅವರು ಒಂಥರ ಮಧ್ಯಮ ಏಜ್ನವರು ಕೂಡ, ಒಂದು ಮಧ್ಯ ವಯಸ್ಕರು ಕೂಡ ದರ್ಶನ್ ಅವ್ರ ಬಗ್ಗೆ ಅಭಿಮಾನ ಜಾಸ್ತಿ ಇದೆ. ನಿನ್ನೆ ನಾವು ಇಡೀ ಪ್ರಚಾರದಲ್ಲಿ ನೋಡ್ತಾ ಇದ್ವಿ ಎಷ್ಟು ಕಡೆ ಹಾರಗಳನ್ನ ಪೇಟಗಳನ್ನ ತಂದು ಹಾಕಿದ್ರು. ಸೊ ದರ್ಶನ್ ಅವರು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದಾರೆ, ಕ್ರಮ ಸಂಖ್ಯೆ 20 ಸುಮಲತಾ ಅಂಬರೀಶ್ ಅಂತ ಇರುತ್ತೆ ಹೆಸರು ಅಂತ ಹೇಳಿ. ಸೊ ಅವರು ಕೂಡ ಎಲ್ಲರ ಹತ್ರ ಕೈ ಮುಗಿದು ಮತವನ್ನು ಕೇಳ್ತಾ ಇದಾರೆ ದರ್ಶನ್ ಅವರು. ಬಹುತೇಕ ಸ್ಟಾರ್ಗಳಂತ ನಾವು ನೋಡಿರ್ತೀವಿ, ಅದು ಸೂಪರ್ ಸ್ಟಾರ್ಗಳು ದರ್ಶನ್ ಯಶ್ ಇವರೆಲ್ಲ. ಇವರು ಮನೆ ಒಳಗಡೆ ಎಸಿ ಇರುತ್ತೆ, ಮನೆಯಿಂದ ಹೊರಗಡೆ ಬಂದ್ರೆ ಕ್ಯಾರವಾನು ಶೂಟಿಂಗು ಎಸಿ ಇರುತ್ತೆ, ತಂಪಲ್ಲಿರ್ತಾರೆ. ಆದ್ರೆ ನಿನ್ನೆ ಹಾಗೆ ಈಗ ಫೀಲ್ಡ್ಗಳಿರೋದು ನೋಡಿದ್ರೆ 16ನೇ ತಾರೀಕಿನವರೆಗೂ ಈ ಇಬ್ಬರು ಸ್ಟಾರ್ಗಳು ಬಿಸಿಲಿನ ಜಲದಲ್ಲಿ ಬೆವರಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಸುಮಲತಾ ಅವ್ರ ಪರ ನಿಂತ್ಕೊಂಡಿದ್ದಾರೆ. ಅಂಬರೀಶ್ ಅವರ ಸ್ವಾಭಿಮಾನಕ್ಕಾಗಿ ವೋಟ್ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದಾರೆ. ಬಹುಶಃ ಇದು ಇವರು ನಿರಂತರವಾಗಿ ಪ್ರಚಾರ ಮಾಡುವಂತದ್ದು. ಹಾಗೆ ಜನರಲ್ಲಿ ಈಗಾಗಲೇ ಈ ನಟರ ಬಗ್ಗೆ ಇರೋ ಅಭಿಮಾನ ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟಿಗೆ ಪರಿಣಾಮ ಬೀರುತ್ತೆ ಈ ಸಾರಿಯ ಚುನಾವಣೆ ಮೇಲೆ. ಇದು ಜೆಡಿಎಸ್ ಭದ್ರಕೋಟೆಗೆ ಲಗ್ಗೆ ಹಾಕ್ತಾರೆ, ಗಜ ಮತ್ತು ಗಜಕೇಸರಿ ಅಂತೇಳಿ ಎಲ್ಲೋ ಒಂದ್ ಕಡೆ ಅಭಿಮಾನಿಗಳು ಈ ಜನರಲ್ಲಿ ಕೂಡ ಆ ತರದೊಂದು ಟಾಕ್ ಬರ್ತಾ ಇದೆ. ಸದ್ಯಕ್ಕೆ ಹಾಗೆ ಅನ್ನಿಸ್ತಾ ಇದೆ ಶರ್ಮಿತಾ. ಯಾಕೆಂದ್ರೆ ಈ ಸ್ಟಾರ್ ನಟರು ಕೂಡ ಪರಿಣಾಮ ಬೀರ್ತಾರೆ. ಜೆಡಿಎಸ್ ನಿಂದ ಮತಗಳನ್ನ ಕಸಿಯುವಲ್ಲಿ, ಸುಮಲತಾ ಅವ್ರ ಪರ ನಿಂತ್ಕೊಳ್ಳುವಲ್ಲಿ ದೊಡ್ಡ ಪರಿಣಾಮ ಬೀರುತ್ತೆ ಈ ಇದೊಂದು ಸ್ಟಾರ್ ಕ್ಯಾಂಪೇನ್ ಅನ್ಸುತ್ತೆ ಶರ್ಮಿತಾ. ಓಕೆ, ಬಿಯಾನ್ ಲೈನ್ ಓಂ ಪ್ರಕಾಶ್, ಇನ್ನು ನಿಖಿಲ್ ಕೂಡ ಹಿಂದೆ ಬಿದ್ದಿಲ್ಲ, ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ನಿಖಿಲ್ ಎಲ್ಲೆಲ್ಲಿ ಪ್ರಚಾರ ಮಾಡ್ತಾರೆ ಇವತ್ತು, ಆ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ ರಾಘವೇಂದ್ರ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ರಾಘವೇಂದ್ರ, ಒಂದ್ ಕಡೆ ಸ್ಟಾರ್ಸ್, ಇನ್ನೊಂದ್ ಕಡೆ ನಿಖಿಲ್. ನಾವು ನೋಡ್ತಾ ಇದ್ವಿ ನಿನ್ನೆಯಿಂದ ಒಬ್ಬರೇ ಪ್ರಚಾರದಲ್ಲಿ ನಿರತರಾಗಿದ್ರು, ಸ್ಟಾರ್ಸ್ ಬಂದ್ರು ನಮ್ಗೇನ್ ಎಫೆಕ್ಟ್ ಆಗಲ್ಲ ಅಂತ. ಸೊ ಇವತ್ತು ನಿಖಿಲ್ ಪರವಾಗಿ ಯಾರೆಲ್ಲ ಬರ್ತಾ ಇದ್ದಾರೆ ಪ್ರಚಾರಕ್ಕೆ, ಎಲ್ಲೆಲ್ಲಿ ಪ್ರಚಾರ ಆಗುತ್ತೆ ರಾಘವೇಂದ್ರ? ಹೌದು ಶರ್ಮಿತಾ, ಏನು ಪ್ರಚಾರದಲ್ಲಿ ಈಗ ಮಂಡ್ಯ ಕ್ಷೇತ್ರ ಈಗ ಸಾಕಷ್ಟು ರಣಕಣ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಪಕ್ಷೇತರ ಅಭ್ಯರ್ಥಿ ಜೊತೆ ಪೈಪೋಟಿಗಳಿರುವಂತಹ ಸಿಎಂ ಪುತ್ರ ನಿಖಿಲ್ ಕುಮಾರಸ್ವಾಮಿ ಇವತ್ತು ಮಳವಳ್ಳಿ ಕ್ಷೇತ್ರದಲ್ಲಿ ಒಂದು ಪ್ರಚಾರವನ್ನು ಮಾಡ್ತಾರೆ. ಮಳವಳ್ಳಿ ಭಾಗದ, ಅದರಲ್ಲೂ ಕೂಡ ಕಿರಗಾವಲು ಹೋಬಳಿ ಭಾಗದಲ್ಲಿ ಸುಮಾರು 20 ರಿಂದ 30 ಹಳ್ಳಿಗಳಲ್ಲಿ ಇವತ್ತು ಪ್ರಚಾರವನ್ನ ಮಾಡಲಿಕ್ಕೆ ಈಗ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಏನು ಮೊದಲಿಗೆ ಅವರು ಕಿರಗಾವಳಿ ಹೋಬಳಿ ಬಳಿಯಿಂದ ಪ್ರಚಾರವನ್ನು ಆರಂಭಿಸಿ ಏನು ಮಳವಳ್ಳಿಯ ಕೊನೆ ಭಾಗದ ಬಾಣಸಮುದ್ರ ಇದೆ, ಆ ಬಾಣಸಮುದ್ರದಲ್ಲಿ ಒಂದು ಪ್ರಚಾರ ಕಾರ್ಯವನ್ನು ಅಂತ್ಯ ಮಾಡ್ತಾರೆ. ಸುಮಾರು 15 ನಿಮಿಷಕ್ಕೆ ಒಂದು ಗ್ರಾಮದಂತೆ ಅವರು ಒಂದು ಪ್ರಚಾರವನ್ನು ಮಾಡ್ತಾರೆ. ಈ ಒಂದು ಪ್ರಚಾರದಲ್ಲಿ ಏನು ಮಳವಳ್ಳಿಯ ಶಾಸಕ ಅನ್ನದಾನ ಇದ್ದಾರೆ, ಅನ್ನದಾನಿಯವರು ಅವರಿಗೆ ಸಾಥ್ ಕೊಡ್ತಾರೆ. ಜೊತೆಗೆ ಈಗಾಗಲೇ ಕೂಡ ಸಾಕಷ್ಟು ಕಾರ್ಯಕರ್ತರು ಸೇರಿದಂತೆ ಜೆಡಿಎಸ್ ಅಭಿಮಾನಿ ಬಳಗವನ್ನು ಕೂಡ ಏನು ಇವತ್ತು ಪ್ರಚಾರ ಇದೆ ಆ ಪ್ರಚಾರಕ್ಕೆ ಸಿದ್ಧತೆ ಮಾಡಿದ್ದಾರೆ. ನಿನ್ನೆಯಿಂದಲೂ ಕೂಡ ಏನು ಇವತ್ತು ನಿಖಿಲ್ ಕುಮಾರಸ್ವಾಮಿ ಪ್ರಚಾರ ಮಾಡ್ತಾರೆ ಅಂತ ಹೇಳಿ ಅವರಿಗೆ ಎಲ್ಲಾ ಕಾರ್ಯಕರ್ತರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಏನು ಇವತ್ತು ನಿಖಿಲ್ ಇದ್ದಾರೆ, ಅವರು ನಿಖಿಲ್ ಜೊತೆ ಪ್ರಚಾರಕ್ಕೆ ಬರಬೇಕು ಅನ್ನೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ಹೀಗಾಗಿನೇ ಕೂಡ ಮಂಡ್ಯ ಕ್ಷೇತ್ರ ಈಗ ರಣಕಣ ಆಗಿದೆ ಅಂತಾನೆ ಹೇಳ್ಬೋದು. ಒಂದು ಕಡೆ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅವರು ಭರ್ಜರಿ ಕ್ಯಾಂಪೇನ್ ಅನ್ನ ಮಾಡಿದ್ರೆ, ನಿಖಿಲ್ ಕುಮಾರಸ್ವಾಮಿ ಅವರು ತನ್ನ ತಂದೆಯ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳ ಮೂಲಕ ಮಂಡ್ಯ ಜನರ ಮನೆ ಗೆಲ್ಲಿಕೆ ಅಂತ ಈಗ ಮುಂದಾಗಿರುವಂತದ್ದು. ಹೀಗಾಗಿನೇ ಕೂಡ ಇವತ್ತು ದಿನವಿಡೀ ಸುಮಾರು ಬೆಳಿಗ್ಗೆ 9:30ಯಿಂದ ಸುಮಾರು ರಾತ್ರಿ 7 ಗಂಟೆವರೆಗೂ ಕೂಡ ಒಂದು ಪ್ರಚಾರ ಕಾರ್ಯದಲ್ಲಿ ಮಾಡ್ತಾರೆ. ಪ್ರಚಾರದ ಮಧ್ಯೆ ಕೆಲವೊಂದು ಕಡೆ ಕಾರ್ಯಕರ್ತರ ಜೊತೆ ಭಾಷಣ ಕೂಡ ಇದೆ, ಅಂದ್ರೆ ಕಾರ್ಯಕರ್ತರ ಜೊತೆ ಸಂವಾದ ಇದೆ. ಆ ಕಾರ್ಯಕರ್ತರ ಸಂವಾದದಲ್ಲಿ ಒಂದು ಮತಯಾಚನೆ ಮಾಡುವ ಮೂಲಕ ಏನು ಈ ಬಾರಿ ಸತಾಯಗತಾಯ ಏನು ಮಂಡ್ಯದ ಸಂಸದನಾಗಬೇಕು ಅಂತ ಹೊರಟಿರುವಂತಹ ನಿಖಿಲ್ಗೆ ಈ ಬಾರಿ ಏನು ಪಕ್ಷೇತರ ಎದುರಾಳಿಯಾಗಿರುವಂತಹ ಸುಮಲತಾ ಅವರಿಂದ ಈ ಗೆಲುವನ್ನು ಪಡ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಸಾಕಷ್ಟು ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಂಡಿರುವಂತದ್ದು ಶರ್ಮಿತಾ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ. ಹಾಗೇನೆ ಥ್ಯಾಂಕ್ ಯು ಸೋ ಮಚ್ ಓಂ ಪ್ರಕಾಶ್, ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಇನ್ಫಾರ್ಮೇಶನ್.